ಏನಾಗುತ್ತೆ ಜಾಂಡಿಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನ್ಯೂಬಾರ್ನ್ ಬೇಬೀಸಿಗೆ ಬರುತ್ತೆ ಆಫ್ಟರ್ ಬರ್ತ್. ಯಾಕಂದರೆ ಅವ್ರ ಲಿವರ್ ಇನ್ನೂ ಮೆಚ್ಯೂರ್ ಆಗಿರಲ್ಲ. ಲಿವರ್ ಏನು ಮಾಡುತ್ತೆ, ಕಿಡ್ನಿ ಥರ ಅದು ಕೆಲವು ಪಿಗ್ಮೆಂಟ್ನ ರಿಮೂವ್ ಮಾಡುತ್ತೆ, ಬೈಲ್ನ ಬಿಲಿರೂಬಿನ್ನ ತೆಗೆದು ಡಿಸ್ಕಾರ್ಡ್ ಮಾಡುತ್ತೆ. ಅದು ಮೋಷನಲ್ಲಿ ಯೂರಿನಲ್ಲಿ ಹೋಗಬೇಕು. ಕೆಲವಲ್ಲ ಎಲ್ಲ ಬೇಬೀಸ್ಗಳಲ್ಲೂ ಲಿವರ್ ಸ್ವಲ್ಪ ಇಮ್ಮ್ಯಾಚ್ಯೂರ್ ಇರ್ತದೆ. ಹುಟ್ಟಿದ ಮೇಲೆ ಲಿವರ್ ಮೆಚ್ಯೂರಿಟಿ ಇನ್ನೂ ಬಂದಿರಲ್ಲ. ಸೊ ಅದಕ್ಕೆ ಆ ಬಿಲಿರೂಬಿನ್ ಪಿಗ್ಮೆಂಟ್ ತೆಗೆಯೋ ಕೆಪಾಸಿಟಿ ಇನ್ನೂ ಎಸ್ಟಾಬ್ಲಿಷ್ ಆಗ್ತಿರುತ್ತೆ. ಅದಕ್ಕೆ ಸ್ಕಿನ್ ಎಲ್ಲ ಎಲ್ಲೋ ಆಗುತ್ತೆ, ಕಾಲೆಲ್ಲೋ ಆಗುತ್ತೆ, ಐಸ್ ಎಲ್ಲೋ ಆಗುತ್ತೆ ಮಕ್ಕಳದು. ಸುಮಾರು ಜನರು ಈ ಜಾಂಡಿಸ್ ಅಡಲ್ಟ್ ಜಾಂಡಿಸ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಲ್ಲ, ಇದಕ್ಕೆ ನ್ಯೂನೇಟಲ್ ಹೈಪರ್ ಬಿಲಿರೂಬಿನಿಮಿಯಾ ಅಂತ ಹೇಳ್ತಾರೆ, ನ್ಯೂಬಾರ್ನ್ ಜಾಂಡಿಸ್. ಅದು ವೆರಿ ರೇರ್ ಕೇಸಸಲ್ಲಿ ತುಂಬ ಜಾಸ್ತಿ ಜಾಂಡಿಸ್ ಮೇಲ್ 18-20 ಮೇಲೆ ಹೋದರೆ ಅಡ್ಮಿಟ್ ಮಾಡಿ ಫೋಟೋಥೆರಪಿ ಎಲ್ಲ ಮಾಡ್ತಾರೆ. ಯಾಕಂದರೆ ತುಂಬ ರೇರ್ ಕೇಸಸಲ್ಲಿ ಜಾಂಡಿಸ್ ಬ್ರೈನಿಗೆ ಹೋಗ್ಬೋದು ತುಂಬ ಜಾಸ್ತಿ ಆಗಿಬಿಟ್ರೆ. ಬಟ್ ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ, ಬೆಸ್ಟ್ ಟ್ರೀಟ್ಮೆಂಟ್ ಜಾಂಡಿಸಿಗೆ ಬ್ರೆಸ್ಟ್ ಫೀಡಿಂಗ್. ಎದೆ ಹಾಲು ಕುಡಿಸ್ತಾ ಇದ್ದರೆ, ರೆಗ್ಯುಲರಾಗಿ ಬೇಬಿ ವೇಟಿಗೆ ಆಗ್ತಾ ಇದ್ದರೆ, ಯೂರಿನ್ ಎಲ್ಲ ಪಾಸ್ ಮಾಡ್ತಾರೆ, ಜಾಂಡಿಸು 2 to 3 ವೀಕ್ಸಲ್ಲಿ ತಾನೇ ಹೊಟ್ಟೋಗುತ್ತೆ. ಡೆಫಿನೆಟ್ಲಿ ಒಂದು ಸಲ ಜಾಂಡಿಸ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡ್ತಾರೆ ಡಾಕ್ಟ್ರು. ಏನಾದ್ರು ಹೈ ಲೆವೆಲ್ಸ್ ಹೋಗ್ತಾ ಇದೆಯಾ ಅಂತ ನೋಡ್ತಾರೆ. ಕೆಲವು ಸಲ ಮದರ್ದು ಬೇಬಿದು ಬ್ಲಡ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತಾರೆ, ಅದು ಬ್ಲಡ್ ಗ್ರೂಪ್ ಡಿಫ್ರೆನ್ಸ್ ಇದ್ದರೂ ಜಾಂಡಿಸ್ ಜಾಸ್ತಿ ಬರುತ್ತೆ. ಓಕೆ, ಎಕ್ಸಾಕ್ಟ್ಲಿ. ಸೊ ಜಾಂಡಿಸ್ಗೆ ಬಿಸಿಲಲ್ಲಿ ಹೋಗಿ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದರಿಂದ ಈಗ ಚಳಿಗಾಲದಲ್ಲಿ ಬೇರೆ ಕಾಯಿಲೆಗಳು ಇನ್ಫೆಕ್ಷನ್ ಬರುತ್ತೆ. ದಯವಿಟ್ಟು ನಿಮ್ಮನೆ ಮೇಲೆ ಬೇರೆ ಮನೆ ಟೆರೆಸ್ ಮೇಲೆ ಹತ್ತಬೇಡಿ, ಯಾವುದು ಬಿಲ್ಡಿಂಗ್ ಟೆರೆಸ್ ಮೇಲೆ ಹತ್ತಬೇಡಿ. ಆರಾಮಾಗಿ ಮನೆಯೊಳಗೆ ಕೂತ್ಕೊಳ್ಳಿ. ಜಾಂಡಿಸಿಗೆ ಏನು ಬೇಡ. ನಿದ್ದೆ ಹೊಡಿತಾ ಇದ್ದಾನೆ, ಅವನು ಹೊಡಿಲಿ, ನನಗೂ ನಿದ್ದೆ ಬರ್ತಾ ಇದೆ, ನಿನ್ನ ಜೊತೆ ನಾನು ಮಲ್ಕೋತೀನಪ್ಪ, ಸುಸ್ತಾಗಿದೆ ನನಗೆ. ಗುಡ್ ನೈಟ್.